ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂತೂ ಇಂತೂ ಬೇಸಿಗೆ ರಜೆ ಬಂತು. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದಿನ ಊರಿಗೆ ಹೋಗಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಮತ್ತೆ ಬರೋಣ ಅಂತ ಅಂದ್ಕೊಂಡು ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿ ಆಗ್ತಾ ಇದ್ವಿ. ಅಂದರೆ ಮಕ್ಕಳೇ ಇದ್ದಿರೋದ್ರಿಂದ ಸ್ವಲ್ಪ ಬಟ್ಟೆಗಳೆಲ್ಲ ಜಾಸ್ತಿನೇ ತೊಗೊಬೇಕಾಗಿತ್ತು. ಸೊ ಎಲ್ಲ ತೊಗೊಂಡು ಜಾಗನೇ ಸಾಕಾಗ್ತಿರಲಿಲ್ಲ, ಲಗೇಜಲ್ಲಿ ಅಷ್ಟು ಬಟ್ಟೆಗಳನ್ನ ಇಟ್ಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆದ್ವಿ. ಊರಿಗೆ ಹೋಗ್ಬೇಕಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಬಟ್ಟೆಗಳೆಲ್ಲ ನಾವು ವಾಷಿಂಗ್ ಮಿಷಿನ್ಗೆ ಹಾಕಿ ಅವೆಲ್ಲ ಎತ್ತಿಡಬೇಕಾಗಿತ್ತು. ನಮ್ಮ ಮಕ್ಕಳು ಸ್ವಲ್ಪ ಬಂದು ಎಲ್ಲನೂ ಮಡಿಸೋದೆಲ್ಲ ಮಾಡ್ತಾಯಿದ್ರು. ಸೊ ಎಲ್ಲ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಸೊ ಹೊರಡೋಣ ಅಂತ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಊರಿಗೆ ಹೋಗ್ಬೇಕಾದ್ರೆ ಅಂದವೇ ಒಂದು ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನ್ನ ಮುಗಿಸ್ಕೊಂಡು ಅಟೆಂಡ್ ಮಾಡಿಕೊಂಡು ನಂತರ ಊರಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ನನ್ನ ಮಕ್ಕಳಂತೂ ಊರು ಅಂತ ಅಂದಿದ ತಕ್ಷಣ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಎಷ್ಟೊತ್ತಿಗೆ ಹೋಗ್ತೀವಪ್ಪ ಅನ್ನೋ ರೀತಿಲಿ ಕಾಯ್ತಾ ಇದ್ರು. ಸೊ ಅಂತೂ ಇಂತೂ ಎಲ್ಲ ರೆಡಿ ಮಾಡಿಕೊಂಡು ಹೊರಡೋ ಟೈಮ್ ಬಂದೇ ಬಿಟ್ಟು. ಹಾಗೆ ನಮ್ಮ ಮನೆಯವ್ರ ತಂಗಿಗೆ ಮಗು ಆಗಿತ್ತು, ಹೋಗೋಕ್ಕೆ ಆಗಿರಲಿಲ್ಲ. ಏಕೆ ಅಂದರೆ ನನ್ನ ಮಗಳಿಗೆ ಎಕ್ಸಾಮ್ ನಡೀತಾ ಇದ್ರಿಂದ. ಸೊ ಈಗ ರಜೆ ಬಂತು ಅಂತ ಅಂದ್ಬಿಟ್ಟು ಹಾಗೆ ಹೋಗ್ತಾ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಮಗುಗೆ ಬಟ್ಟೆ ತೊಗೊಂಡ್ಬಂದಿದ್ವಿ. ಎಲ್ಲ ಎತ್ತಿಟ್ಕೊಂಡು ಎಲ್ಲ ಹೊರಟ್ವಿ. ನಾವು ಹೊರಟಿದ್ದು ವೆಡ್ನೆಸ್ಡೇ ಇರೋದ್ರಿಂದ ನಮ್ಮ ಮನೆಯವ್ರಿಗೆ ಡ್ಯೂಟಿ ಇತ್ತು. ಸೊ ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು. ನೀವು ರೆಡಿ ಆಗೋಷ್ಟು ತನಕ ನಾನು ಲಾಗಿನ್ ಮಾಡ್ಕೊಂಡು ಡ್ಯೂಟಿ ಮಾಡ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು. ಹಾಗೆ ನಮ್ಮ ಜೊತೆಗೆ ನಮ್ಮ ಫ್ರೆಂಡ್ಸ್ ಕೂಡ ಬರ್ತಾ ಇರೋದ್ರಿಂದ ನಮ್ಮ ಮನೆಯವರು ಕಾರಲ್ಲೇ ಡ್ಯೂಟಿ ಮಾಡ್ಕೊಳ್ತೀನಿ, ನಮ್ಮ ಫ್ರೆಂಡು ಡ್ರೈವಿಂಗ್ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅಂಥವೇ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಬೇಗನೆ ಹೊರಟ್ವಿ. ಅಂತೂ ಇಂತೂ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ಮಡಿಸಿಟ್ಟು ಹೊರಡೋ ಟೈಮ್ ಬಂದೇ ಬಿಟ್ಟು. ಯಾಕೆ ಅಂದರೆ ನಾವು ಸ್ವಲ್ಪ ಬರೋದು ತುಂಬ ದಿನ ಆಗುತ್ತೆ, ಆಲ್ಮೋಸ್ಟ್ ಒಂದು 15 ಡೇಸ್ ಇರೋಣ ಅಂತ ಅಂದ್ಕೊಂಡು ಹೊರಡ್ವಿ. ಸೊ ಅದಕ್ಕೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಡಲೇಬೇಕಾಗಿತ್ತು. ಎಲ್ಲರ ಜೀವನದಲ್ಲೂ ಒಂದೊಂದು ಸ್ವಂತ ಮನೆ ಮಾಡ್ಕೊಬೇಕು ಅನ್ನೋದು ಅವ್ರವ್ರದ್ದೇ ಆದ ಒಂದೊಂದು ಕನಸಾಗಿರುತ್ತೆ. ಅದೇ ಥರ ಕನಸು ನಮಗೂ ಇತ್ತು. ಸೊ ನಮ್ಮ ಕನಸು ನನಸಾಗಿ 4 ಮಂತ್ಸ್ ಆಯಿತು. ಯಾವತ್ತೂ ಕೂಡ 15 ಡೇಸ್ ತನಕ ಲಾಂಗ್ ಟೈಮ್ ನಾವು ಮನೆನ ಬಿಟ್ಟು ಗೃಹ ಪ್ರವೇಶ ಆದಮೇಲೆ ಹೋಗಿದ್ದೇ ಇಲ್ಲ. ಮನೆ ಕಟ್ಟೋ ಟೈಮಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಕೆಲಸ ಇರುತ್ತೆ. ಸೊ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಹಾಗೆ ಮನೆ ಗೃಹ ಪ್ರವೇಶ ಎಲ್ಲ ಆದಮೇಲೂ ಕೂಡ ಸ್ವಲ್ಪ ಶಿಫ್ಟಿಂಗು ಅದು ಇದು ಅಂತ ಅಂದ್ಕೊಂಡು ಕೂಡ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಹಾಗೆ ಮಕ್ಕಳದು ಎಕ್ಸಾಮ್ ಎಲ್ಲ ಬಂದುಬಿಟ್ಟಿತ್ತು. ಸೊ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ 15 ಡೇಸ್ ತನಕ ಎಲ್ಲರೂ ಹೋಗಿ ಬರೋಣ, ಊರಿಗೆ ಸ್ವಲ್ಪ ಫ್ರೀಯಾಗಿದ್ದು ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ. ಹೋಗ್ತಾ ಅಂದವೇ ಒಂದು ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಅದನ್ನು ಅಟೆಂಡ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡು ಊರಿಗೆ ಹೋಗ್ತಾ ಇದ್ವಿ. ಸೊ ಫಂಕ್ಷನ್ನಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಎಲ್ಲ ಮುಗೀತು. ಸೊ ಹೊರಡೋಣ ಅಂತ ಅಂದ್ಕೊಂಡು ನಮ್ಮ ಫ್ರೆಂಡ್ಸ್ನ ಅಲ್ಲದೆ ಅಂದವೇ ಊರಿಗೆ ಬಿಟ್ಬಿಟ್ಟು ಅಲ್ಲಿಂದ ನಮ್ಮ ಊರಿಗೆ ಹೋಗೋಣ ಅಂತ ಅಂದ್ಕೊಂಡು ಗಾಡಿನ ತಿರುಗಿಸಿದ್ವಿ. ಸೊ ಎಲ್ಲರೂ ಹೊರಟ್ವಿ. ಈಗಂತೂ ಮಳೆಗಾಲ ಇರೋದ್ರಿಂದ ಊರ ಕಡೆ ಎಲ್ಲೆಲ್ಲಿ ನೋಡಿದ್ರು ಕೂಡ ಹಸಿರೇ ತುಂಬಿರುತ್ತೆ. ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ.
ಅದರಲ್ಲೂ ಕೂಡ ಊರುಗಳಲ್ಲಿ ಈ ಮೇಕೆಗಳು, ಹಸು, ದನಗಳು ಎಲ್ಲ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ನಮ್ಮ ಮಕ್ಕಳಂತೂ ಆ ಮೇಕೆಗಳ ಜೊತೆ ತುಂಬಾ ಆಟ ಆಡ್ತಾಯಿದ್ರು. ನಮ್ಮನೆಯವ್ರಿಗೆ ಆಫೀಸ್ ಕಡೆಯಿಂದ ಒಂದು ಮೀಟಿಂಗ್ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮೀಟಿಂಗ್ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಅಷ್ಟವರೆಗೂ ಇಲ್ಲೇ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲೇ ಮಾಡ್ತಾಯಿದ್ವಿ. ನಮ್ಮ ಮಕ್ಕಳಂತೂ ಮೇಕೆಗಳ ಜೊತೆ ತುಂಬಾ ಆಟ ಆಡ್ತಾಯಿದ್ರು. ಹಾಗೆ ನೋಡ್ತಾ ಸಂಜೆ ಆಗೋಗ್ಬಿಟ್ಟಿತ್ತು. ಹೊರಡೋ ಟೈಮ್ ಬಂತು. ಸೊ ಹಾಗೆ ನಮ್ಮ ಫ್ರೆಂಡ್ಸ್ ಕೂಡ ಬೆಂಗಳೂರಿಗೆ ಹೊರಟು ನಾವು ಊರ ಕಡೆ ಹೊರಡ್ತಾ ಇದ್ವಿ. ಆನ್ ದ ವೇ ಎಲ್ಲರೂ ಕೂಡ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲರೂ ಒಂದು ಸೆಲ್ಫಿ ತೊಗೊಂಡ್ವಿ. ಹೊರಟಿದ್ದೆ ಲೇಟ್ ಆಗಿರೋದ್ರಿಂದ ಸ್ವಲ್ಪ ನಮ್ಮೂರಿಗೆ ಹೋಗೋದು ಸ್ವಲ್ಪ ಕತ್ಲೆನೇ ಆಗೋಗ್ಬಿಟ್ಟಿತ್ತು. ಅಮ್ಮವರು, ನಮ್ಮ ಅತ್ತಿಗೆಯವರೆಲ್ಲರೂ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ಸೊ ಅಂತೂ ಇಂತೂ ನಮ್ಮ ತವ್ರ ಮನೆ ಬಂದೇ ಬಿಟ್ಟು. ನೋಡ್ತಾ ಇದ್ರೇ ನನಗೆ ಕಾರಲ್ಲೇ ಖುಷಿ ಆಗ್ತಾಯಿತ್ತು. ನಮ್ಮಮ್ಮ ಅವಾಗ್ತಾನೆ ಹಾಲು ಹಾಕ್ಬಿಟ್ಟು ಮನೆಗೆ ಹೋಗ್ತಾಯಿದ್ರು. ಎಲ್ಲರೂ ಕಾಯ್ತಾಯಿದ್ರು ನಮಗೋಸ್ಕರ. ಸೊ ಮನೆಗೆ ಎಂಟ್ರಿ ಕೊಟ್ಟಾಯಿತು. ನಮ್ಮಮ್ಮ ಅಂತೂ ನಮ್ಮನ್ನು ನೋಡಿ ತುಂಬಾ ಖುಷಿಪಟ್ಟರು. ಸೊ ಎಲ್ಲ ಲಗೇಜ್ ಎಲ್ಲ ಒಳಗೆ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೆ. ಅಮ್ಮನೂ ಬಂದು ಎಲ್ಲ ನನಗೆ ಹೆಲ್ಪ್ ಮಾಡಿದರು ಎತ್ತಿಟ್ಕೊಳ್ಳೋದಕ್ಕೋಸ್ಕರ. ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆಗೆ ಹೋಗೋದೇ ಖುಷಿ. ಹೋಗಿದ ತಕ್ಷಣ ತುಂಬಾ ಖುಷಿ ಪಡ್ತಾರೆ. ಹಾಗೆ ತವ್ರ ಮನೇಲಿ ಎಷ್ಟೇ ದಿನ ಇದ್ದರೂ ಕೂಡ ಅದು ಎಷ್ಟು ದಿನ ಎಷ್ಟು ಬೇಗ ಹೋಯಿತು ಅನ್ನೋದೇ ಗೊತ್ತಾಗೋದಿಲ್ಲ. ನಮ್ಮ ಅತ್ತಿಗೆಯವರು ಯುಗಾದಿ ಹಬ್ಬಕ್ಕೆ ಬಂದಿದ್ದರು. ಸೊ ಅವರಿಲ್ಲೇ ಉಳ್ಕೊಂಡಿದ್ರು. ನಾವು ಹಬ್ಬನೆಲ್ಲ ಬೆಂಗಳೂರಲ್ಲೇ ಮುಗಿಸ್ಕೊಂಡು ಆಮೇಲೆ ಬರೋಣ ಅಂತ ಅಂದ್ಕೊಂಡು ಈಗ ಬಂದಿದ್ದೀವಿ. ಸೊ ನೋಡಿ, ಇದೆ ನಮ್ಮದು ತವ್ರ ಮನೆ. ಹಾಗೆ ಲಗೇಜ್ ಎಲ್ಲ ಸ್ವಲ್ಪ ಎತ್ತಿಟ್ಕೊಂಡು ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಳ್ಬಿಡೋಣ ಅಂತ ಹೋದ್ವಿ. ಮಕ್ಕಳುಗಳು ಉಯ್ಯಾಲೆ ಆಡೋದಕ್ಕೋಸ್ಕರ ಒಂದು ಸೀರೆ ತೊಗೊಂಡು ನಮ್ಮಮ್ಮಂದು ಉಯ್ಯಾಲೆ ಥರ ಕಟ್ಕೊಂಡು ಆಟಾಡ್ತಾಯಿದ್ರು. ಹಾಗೆ ನನಗೂ ಸ್ವಲ್ಪ ಕೂತ್ಕೊಂಡು ಆಟಾಡಬೇಕು ಅಂತ ಅನ್ನಿಸ್ತು. ಸೊ ನಾನು ಕೂತ್ಕೊಂಡು ಸ್ವಲ್ಪ ಆಟಾಡಿದೆ. ಹಾಗೆ ಮುಗಿಸ್ತಾ ನೈಟು ಮಲ್ಕೊಂಡ್ವಿ, ಊಟ ಮಾಡಿಕೊಂಡು ನೆಕ್ಸ್ಟ್ ಬೆಳಗ್ಗೆ ಕಾಫಿ ಎಲ್ಲ ಕುಡ್ಕೊಂಡು ಹಾಗೆ ಸ್ವಲ್ಪ ಮಾತುಕತೆ ಆಡ್ತಾಯಿದ್ವಿ. ನಮ್ಮಮ್ಮರ ಮನೆಯಲ್ಲಿ ಒಂದು ಪುಟಾಣಿ ಕ್ಯಾಟು ಮರಿ ಹಾಕಿದ್ರು. ಅದ್ರ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ವಿ. ಈ ಪುಟಾಣಿ ಕ್ಯಾಟು ಮರಿಗಳನ್ನೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅವು ತುಂಬ ಚೆನ್ನಾಗಿ ಕೂಡ ಆಟ ಆಡುತ್ತೆ. ನನಗಂತೂ ಈ ಕ್ಯಾಟ್ಗಳಂತ ಅಂದರೆ ತುಂಬಾ ಇಷ್ಟ. ಅದ್ರ ಜೊತೆ ಆಟ ಆಡೋದು, ಟೈಮ್ನ ಸ್ಪೆಂಡ್ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ಅದ್ರ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಅತ್ತಿಗೆ ತಿಂಡಿನ ರೆಡಿ ಮಾಡಿದ್ಲು, ಇಡ್ಲಿ ಮಾಡಿದ್ಲು ತಿಂಡಿಗೆ ಅಂತ. ಸೊ ಎಲ್ಲರೂ ಬ್ಯಾಟಿಂಗ್ ಮಾಡ್ತಾಯಿದ್ರು. ನಮ್ಮ ಮಗಳು ಫೋನ್ ಬೇಕಂತ ಹಠ ಮಾಡ್ತಾಯಿದ್ರು. ಎಲ್ಲ ಊಟ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ಅಪ್ಪಾಜಿ ನಾನ್ ವೆಜ್ ತೊಗೊಂಬರ್ತೀನಿ, ಎಲ್ಲ ರೆಡಿ ಮಾಡ್ಕೊಳ್ಳಿ ಮಧ್ಯಾಹ್ನಕ್ಕೆ ಅಂತ ಹೇಳಿದರು. ಸೊ ನಾನು ನಮ್ಮ ಅತ್ತಿಗೆ ಇಬ್ಬರು ಕೂಡ ಎಲ್ಲ ಬೇಗ ಬೇಗ ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ಹೆಚ್ಚಿಟ್ಕೊಳ್ಳೋದೆಲ್ಲ ಮಾಡ್ಕೊಳ್ತಾ ಇದ್ವಿ, ಬೇಗ ಬೇಗ ಆಗಲಿ ಅಂತ. ಇಬ್ಬರಿರೋದ್ರಿಂದ ಸ್ವಲ್ಪ ಬೇಗನೆ ಮಾಡ್ಕೊಂಡ್ಬಿಡೋಣ, ಬೇಗ ಅಂದರೆ ನಮಗೂ ಸ್ವಲ್ಪ ಕೂತ್ಕೊಂಡು ಮಾತಾಡೋದಕ್ಕೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ.
ಚಿಕನ್ ಎಲ್ಲ ರೆಡಿ ಆಯಿತು, ಮಟನ್ನು ಕೂಡ ರೆಡಿ ಆಗಿತ್ತು. ಸೊ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಗೆ ಅಷ್ಟರಲ್ಲಿ ಮಳೆ ಬರ್ತಾಯಿತ್ತು. ಊರ ಕಡೆ ಮಳೆ ಬಂದರೆ ತುಂಬಾ ನೋಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ, ವೆದರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಜೋರಾಗಿ ಏನು ಬರ್ತಾ ಇರಲಿಲ್ಲ, ಸೋನೆ ಥರ ಬರ್ತಾಯಿತ್ತು ಅಷ್ಟೇ. ಮಧ್ಯಾಹ್ನಕ್ಕೆಲ್ಲ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಲ್ಲಿ. ಸೊ ನಮ್ಮ ಅಜ್ಜಿ ಮತ್ತು ನಮ್ಮ ತಾತ ಎಲ್ರಿಗೂ ಹೇಳಿದ್ರಂತೆ, ಅವ್ರು ಬರ್ತಾಯಿದ್ರು ಅನಿಸುತ್ತೆ, ಮಳೆ ಬರೋದ್ರಿಂದ ಸ್ವಲ್ಪ ಲೇಟಾಗಿತ್ತು ಬರೋದು. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಅವರು ಮತ್ತು ನಮ್ಮ ತಮ್ಮ ಎಲ್ಲರೂ ಬಂದುಬಿಟ್ಟಿದ್ರು. ಮನೆ ತುಂಬ ಮಕ್ಕಳೇ ತುಂಬಿಕೊಂಡಿದ್ರು, ಸ್ವಲ್ಪ ಗಲಾಟೆಜೆಲ್ಲ ಜಾಸ್ತಿ ಮಾಡ್ತಾಯಿದ್ರು ಮಕ್ಕಳೇ ಇರೋದ್ರಿಂದ. ಮನೆ ಅಂತೂ ಮಕ್ಕಳು ಸೈನ್ಯ ಆಗಿಬಿಟ್ಟಿತ್ತು. ನಮಗಂತೂ ಅವರನ್ನು ಸುಧಾರಿಸೋದೇ ಒಂದು ದೊಡ್ಡ ತಲೆನೋವು ಆಗಿಬಿಟ್ಟಿತ್ತು. ನಮ್ಮ ಅದಕ್ಕೆ ಟೇಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಟೇಸ್ಟ್ ಮಾಡ್ತಾಯಿದ್ಲು. ಹಾಗೆ ಚಿಕನ್ ಎಲ್ಲ ರೆಡಿಯಾಗಿ, ಮಟನ್ ಎಲ್ಲ ರೆಡಿಯಾಗಿ ಊಟ ಮಾಡೋಣ ಅಂತ ಕೂತ್ಕೊಂಡು ಎಲ್ರಿಗೂ ಊಟ ಮಾಡ್ತಾಯಿದ್ವಿ. ಎಲ್ರಿಗೂ ಕೊಟ್ಟು ಆಮೇಲೆ ನಾವು ಊಟ ಮಾಡೋಣ ಅಂತ ಅಂದ್ಕೊಂಡು ಎಲ್ರಿಗೂ ಬಡಿಸ್ಕೊಂಡು ಎಲ್ರದ್ದು ಊಟ ಆದಮೇಲೆ ನಾವು ಮಾಡೋಣ ಅಂತ ಸುಮ್ಮನಾಗಿದ್ವಿ. ಅಷ್ಟರಲ್ಲಿ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲರೂ ಬಂದುಬಿಟ್ಟಿದ್ರು. ಎಲ್ಲ ಕೂತ್ಕೊಂಡು ಊಟ ಮಾಡಿಕೊಂಡು ಅಲ್ಟೆ ಹೊಡ್ಕೊಂಡು ಕೂತಿದ್ವಿ. ನಾವು ಕೂಡ ನಮ್ಮ ಅತ್ತೆ ಮನೆಗೆ ಹೋಗಬೇಕಾಗಿತ್ತು, ಅಂದರೆ ನಮ್ಮ ಮನೆಯವ್ರ ಊರಿಗೆ ಹೋಗಬೇಕಾಗಿತ್ತು. ಸೊ ಸ್ವಲ್ಪ ಬೇಗ ಊಟ ಮಾಡಿಕೊಂಡು ಹೊರಡೋಣ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು. ಸೊ ನಾನು ರೆಡಿಯಾಗಿ ಕೂತ್ಕೊಂಡ್ಬಿಟ್ಟೆ. ಹಾಗೆ ಸ್ವಲ್ಪ ಎಲೆ ಹಾಕ್ಕೊಂಡು ಆಮೇಲೆ ಹೊರಡಿ ಅಂತ ಹೇಳಿದ್ರಿಂದ ಎಲೆ ಹಾಕ್ಕೊಂಡು ಸ್ವಲ್ಪ ಆಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ಆಗಲೇ ಸಂಜೆ ಆಗಿಬಿಟ್ಟಿತ್ತು ನಾವು ಹೊರಡೋ ಅಷ್ಟರಲ್ಲೇ. ಸ್ವಲ್ಪ ಹಾಗೆ ನಮ್ಮಮ್ಮವರು ಹಾಲೆಲ್ಲ ಕರಿಯೋದಕ್ಕೆ ಅಂತ ಹೋಗಿದ್ರು. ಅದಕ್ಕೆ ಅವ್ರು ಬರೋವರೆಗೂ ಸ್ವಲ್ಪ ಎಲೆ ಹಾಕ್ಕೊಂಡು ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಕೂತ್ಕೊಂಡು ಅಲ್ಟೆ ಹೊಡಿತಾ ಕೂತಿದ್ವಿ. ಸೋನೆ ಅಂತೂ ಬರ್ತಾನೆ ಇತ್ತು, ನಿಂತೇ ಇರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಹಾಗೆ ಕೂತಿದ್ವಿ, ಇಲ್ಲಾಂದರೆ ಇಷ್ಟರಲ್ಲಿ ಹೊರಟ್ಬಿಡುವು. ಈ ಊರ ಕಡೆ ಹೋದ್ರಂತೂ ಈ ಥರ ಕೂತ್ಕೊಂಡು ಎಲೆ ಹಾಕ್ಕೊಳ್ಳೋದು, ಹರಟೆ ಹೊಡೆಯೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರ ಜೊತೆ ಮಾತಾಡಿಕೊಂಡು ನಗಾಡ್ಕೊಂಡು ಏನೋ ಒಂಥರ ಊರು ಅಂದ್ರೇ ತುಂಬ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಹೊರಡೋ ಟೈಮ್ ಆಯಿತು, ಇನ್ನು ಸೋನೆ ಬರ್ತಾನೆ ಇತ್ತು. ಸೊ ಹೊರಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ಎಲ್ಲರೂ ಬಿಟ್ಟು ಹೋಗೋದಕ್ಕೆ ತುಂಬ ಬೇಜಾರಾಗ್ತಾಯಿತ್ತು. ಆದರೂ ಸೊ ಏನು ಮಾಡೋದಕ್ಕಾಗುತ್ತೆ, ಹೊರಡಲೇಬೇಕಾಗಿತ್ತು ಅಂತ ಅಂದ್ಕೊಂಡು ಹೊರಟ್ವಿ. ಸೋನೆ ಬರ್ತಾ ಇತ್ತು. ನನಗಂತೂ ಈ ಮಳೆ ಟೈಮಲ್ಲಿ ಜರ್ನಿ ಮಾಡೋದಂದರೆ ತುಂಬಾ ಇಷ್ಟ. ಸೊ ಕಾರಲ್ಲಲ್ವ ಏನಾಗಲ್ಲ, ಹೋಗೋಣ ಅಂತ ಅಲ್ಲಿಂದ ಹೊರಟ್ವಿ. ನನ್ನ ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಸಮ್ಮರ್ ಹಾಲಿಡೇಸ್ಗೆ ನಿಮ್ಮೂರಿಗೆ ಹೋಗಿದ್ರಾ, ಹೇಗಿತ್ತು ಜರ್ನಿ ಅಂತ ಅಂದ್ಬಿಟ್ಟು ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.